ಹೆಲೋ ವಿವರ್ಸ್, ಇವತ್ತು ನಾನು ನಿಮಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಚಾಪ್ಟರ್ ನಂಬರ್ 2 ಔಟ್ ಬಗ್ಗೆ ಎಕ್ಸ್ಪ್ಲನೇಷನ್ನ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಪಿಕ್ಚರ್ ರೀಡಿಂಗ್ ಇದೆ, ನೋಡ್ಕೊಳ್ಳೋಣ. ಸೊ ಇಲ್ಲಿ ಪಿಕ್ಚರ್ ರೀಡಿಂಗಲ್ಲಿ ಕ್ವಶನ್ಸ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ವಾಟ್ ಡು ಯು ಸಿ, ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಚಿಲ್ಡ್ರನ್ಸ್ ಪ್ಲೇಯಿಂಗ್ ಅಂದರೆ ಮಕ್ಕಳು ಆಟ ಆಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹೌ ಮೆನಿ ಚಿಲ್ಡ್ರನ್ಸ್ ಆರ್ ದೇರ್ ಇನ್ ಪಿಕ್ಚರ್ಸ್. ಸೊ ಟೋಟಲ್ ಆಗಿ ಇಲ್ಲಿ ನಾವು ಕೌಂಟ್ ಮಾಡಿದ್ರೆ 17 or 18 ಚಿಲ್ಡ್ರನ್ಸ್ ಆರ್ ದೇರ್. ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಮಕ್ಕಳು. 1 2 3 4 5 6 7 8 9 10 11 12 13 14 15 16 17 18 ಮೆಂಬರ್ಸ್ ಇದ್ದಾರೆ. 18 ಜನ ಇಲ್ಲಿ ಆಟ ಆಡ್ತಾ ಇದ್ದಾರೆ. ವಾಟ್ ಆರ್ ದ ಚಿಲ್ಡ್ರನ್ಸ್ ಡೂಯಿಂಗ್? ಚಿಲ್ಡ್ರನ್ಸ್ ಅಂದರೆ ಮಕ್ಕಳು ಏನು ಮಾಡ್ತಾ ಇದ್ದಾವೆ ಅಂತ. ಮಕ್ಕಳು ಆಟ ಆಡ್ತಾ ಇದ್ದಾರೆ, ಪ್ಲೇಯಿಂಗ್. ಹೌ ಆರ್ ಚಿಲ್ಡ್ರನ್ಸ್ ಹ್ಯಾವಿಂಗ್ ಫನ್? ಯಾವ ಥರ ಅವ್ರು ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಅವರು ಆಟ ಆಡ್ತಾ ಖುಷಿ ಪಡ್ತಾ ಇದ್ದಾರೆ. ದೇ ಹ್ಯಾವಿಂಗ್ ಫನ್ ಬೈ ಪ್ಲೇಯಿಂಗ್. ವಾಟ್ ಗೇಮ್ಸ್ ಡೂ ಯು ಪ್ಲೇ? ನಿಮ್ಗೆ ಯಾವ ಗೇಮ್ ಇಷ್ಟ ಅಂತ ಹೇಳಿದ್ರೆ ಕ್ರಿಕೆಟ್ ಇಷ್ಟ ಆಗಿದೆ ಅಂದರೆ ಕ್ರಿಕೆಟ್ ಅಂತ ಬರಿಬೋದು. ಸೊ ಇಲ್ಲಿ ನೋಡೋಣ. ಲೆಸನ್ ಔಟ್ ಲೆಸನ್ ನೇಮ್ ಏನು? ಔಟ್. ಸೊ ನೋಡೋಣ ಇಲ್ಲಿ ಏನು ಅದ. ಇಟ್ ವಾಸ್ ಎ ಹಾಲಿಡೇ ಅಂದರೆ ಇವತ್ತು ರಜಾ ಇತ್ತು ಅಂತ. ಜೀತ್ ಆ್ಯಂಡ್ ಬಬ್ಲಿ ವರ್ ಪ್ಲೇಯಿಂಗ್. ಜೀತ್ ಮತ್ತು ಬಬ್ಲಿ ಅಂತ ಒಂದು ಹುಡುಗಿ ಇಬ್ಬರು ಆಟ ಆಡ್ತಾ ಇದ್ರು. ದೇ ಪ್ಲೇಡ್ ಮೆನಿ ಗೇಮ್ಸ್. ಅವರಿಬ್ಬರು ಬೇರೆ ಬೇರೆ ಆಟನ ಆಡ್ತಾ ಇದ್ರು. ಯಾವ್ದು ಆಡಿದ್ರು? ಫಸ್ಟ್ ಬೋತ್ ಆಫ್ ದೆಮ್ ಸ್ಕಿಪ್ ದ ರೋಪ್. ಹಗ್ಗ ಹಿಡ್ಕೊಂಡು ಎಗಿಯೋದು, ಅದು ಸ್ಕಿಪ್ಪಿಂಗ್ ಮಾಡೋದು, ಅದನ್ನು ಆಟ ಆಡ್ತಾ ಇದ್ರು. ಆಮೇಲೆ ದೇ ಪ್ಲೇ ಹೈಡ್ ಆ್ಯಂಡ್ ಸಿಕ್, ಕಣ್ಣ ಮುಚ್ಚಾಲೆ ಅಂತ ಹೇಳಲ್ವಾ. ಸೊ ಆ ಗೇಮ್ ಕೂಡ ಅವರು ಆಟ ಆಡ್ತಾ ಇದ್ರು. ಬಬ್ಲಿ ಆ್ಯಂಡ್ ಜೀತ್ ಡಿಸೈಡೆಡ್ ಟು ಪ್ಲೇ ಬ್ಯಾಟ್ ಆ್ಯಂಡ್ ಬಾಲ್. ಸೊ ಇವಾಗ ಅವರಿಬ್ಬರು ಡಿಸೈಡ್ ಮಾಡಿದ್ರು ಬ್ಯಾಟ್ ಆ್ಯಂಡ್ ಬಾಲ್ ಆಟ ಆಡೋಣ ಅಂತ. ಸೊ ಕ್ರಿಕೆಟ್ ಆಡೋಣ ನಡಿ ಅಂತ. ಜೀತ್ ಗಾಟ್ ರೆಡಿ ಟು ಥ್ರೋ ದ ಬಾಲ್. ಜೀತ್ ಏನು ಮಾಡ್ದ? ರೆಡಿ ಆಗಿಬಿಟ್ಟ, ನಾನು ಬಾಲ್ ಎಸಿತೀನಿ ಅಂತ ಹೇಳಿಬಿಟ್ಟು. ಆಮೇಲೆ ಏನಾಯಿತು, ಆ ಹುಡುಗಿ ಇದ್ದಾಳಲ್ಲ ಬಬ್ಲಿ, ಅವಳು ಜೀತ್ ಥ್ರೋ ದ ಬಾಲ್, ಬಬ್ಲಿ ಹಿಟ್ ದ ಬಾಲ್. ಜೀತ್ ಅನ್ನೋನು ಜೋರಾಗಿ ಬಾಲ್ ಹಾಕ್ದ. ಬಬ್ಲಿ ಏನು ಮಾಡಿದ್ಲು? ಜೋರಾಗಿ ಆ ಬಾಲನ್ನು ಹೊಡೆದ್ಲು. ದ ಬಾಲ್ ವೆಂಟ್ ಟು ಮೋಹಿತ್ಸ್ ಗಾರ್ಡನ್. ಆವಾಗ ಏನಾಯಿತು, ಬಾಲ್ ಮೋಹಿತ್ ಅಂತ ಅವ್ರ ಮನೆ ಮುಂದೆಗಡೆ ಇರೋರು ಅವ್ರ ಮನೆ ಹತ್ರ ಹೋಗಿ ಬಿತ್ತು. ಬಟ್ ಹಿಸ್ ಹೌಸ್ ವಾಸ್ ಲಾಕ್ಡ್. ಅವ್ರ ಮನೆ ಕ್ಲೋಸ್ ಆಗಿತ್ತು. ಅದಕ್ಕೆ ದೆ ಕುಡ್ ನಾಟ್ ಫೈಂಡ್ ದ ಬಾಲ್. ಮೋಹಿತ್ ಅವ್ರ ಮನೆ ಕ್ಲೋಸ್ ಆಗಿತ್ತು, ಅಲ್ಲಿ ಡೋರ್ ಲಾಕ್ ಹಾಕಿದ್ರು, ಅದಕ್ಕೆ ಅಲ್ಲಿ ಹೋಗೋಕ್ಕಾಗಲ್ಲ. ಸೊ ದ ಗೇಮ್ ವಾಸ್ ಸ್ಟಾಪ್. ಅದಕ್ಕೆ ಗೇಮ್ ಏನಾಯಿತು? ಸ್ಟಾಪ್ ಆಗೋಯಿತು. ಬಬ್ಲಿ ನ್ಯೂ ಹೌ ಟು ಮೇಕ್ ಎ ಬಾಲ್. ಆಮೇಲೆ ಬಬ್ಲಿ ಹೇಳ್ತಾಳೆ, ನನಗೆ ಗೊತ್ತು ಯಾವ ಥರ ಬಾಲ್ನ ಹಾಕೋದು ಅಂತ ಹೇಳ್ತಾಳೆ. ಟು ಮೇಕ್ ಎ ಬಾಲ್ ದೇವ್ ಗಾಟ್ ಎ ಫ್ಯೂ ರ್ಯಾಕ್ಸ್, ಪೇಪರ್ ಆ್ಯಂಡ್ ಊಲ್. ಫ್ಯೂ ರ್ಯಾಕ್ಸ್ ಅಂದರೆ ಚಿಂದಿ ಬಟ್ಟೆ, ಬ್ರ್ಯಾಕ್ಸ್ ಅಂದರೆ ಚಿಂದಿ ಬಟ್ಟೆಗಳನ್ನು ತಂದ್ಲು, ಪೇಪರ್ಸನ್ನ ತಂದ್ಲು. ಆಮೇಲೆ ಆ್ಯಂಡ್ ಊಲ್ ಅಂದರೆ ಉಣ್ಣೆ ಅಂತ ಹೇಳಲ್ವಾ. ಸೊ ಅದನ್ನು ತಂದ್ಲು. ಬಬ್ಲಿ ಆಲ್ಸೋ ಬ್ರಾಟ್ ಎ ಪೀಸ್ ಆಫ್ ಸ್ಟ್ರಿಂಗ್. ಆಮೇಲೆ ಸೊ ದಾರನ್ನು ಕೂಡ ಅವಳು ತಂದ್ಲು. ಯಾಕೆ ಅಂದರೆ ಹೊಲಿಯೋಕ್ಕೆ ದಾರ ಕೂಡ ತಂದ್ಲು. ಶೀ ರೋಲ್ಡ್ ರ್ಯಾಕ್, ಪೇಪರ್ಸ್ ಆ್ಯಂಡ್ ಊಲ್ ಟು ಮೇಕ್ ದ ಬಾಲ್. ಆಮೇಲೆ ಏನು ಮಾಡಿಬಿಟ್ಲು, ಎಲ್ಲ ಈ ಚಿಂದಿ ಬಟ್ಟೆಗಳು, ಪೇಪರ್ ಅದರಲ್ಲಿ, ಆಮೇಲೆ ಉಣ್ಣೆ ಎಲ್ಲ ಅದಕ್ಕೆ ಸುತ್ತಾಕ್ಬಿಟ್ಲು. ರೋಲ್ಡ್ ರ್ಯಾಕ್ಸ್ ಅಂದರೆ ಎಲ್ಲ ಸುತ್ತಾಕಿದ್ಲು. ಆಮೇಲೆ ಏನು ಮಾಡಿದ್ಲು, ದೆನ್ ಶಿ ಟೈಡ್ ದ ಬಾಲ್ ವಿತ್ ದ ಸ್ಟ್ರಿಂಗ್. ಆಮೇಲೆ ಅದನ್ನು ಹೊಲಿದ್ಬಿಟ್ಲು. ಅದು ಲಾಸ್ಟಲ್ಲಿ ಇದು ಹೊಲಿದ್ಲು. ದೇ ಲೈಕ್ ದ ನ್ಯೂ ಬಾಲ್, ದ ಗೇಮ್ ಸ್ಟಾರ್ಟೆಡ್ ಅಗೇನ್. ಆಮೇಲೆ ಇಬ್ಬರು ನ್ಯೂ ಬಾಲ್ನ ತುಂಬ ಇಷ್ಟಪಡ್ತಾರೆ ಮತ್ತು ಗೇಮ್ ಸ್ಟಾರ್ಟ್ ಆಗಿದೆ. ದಿಸ್ ಟೈಮ್ ಬಬ್ಲಿ ಪಿಕ್ ದ ಬಾಲ್. ಈ ಸಲ ಬಬ್ಲಿ ಏನು ಮಾಡ್ತಾಳೆ, ನಾನು ಬಾಲ್ ಹಾಕ್ತೀನಿ ಅಂತ ಹೇಳ್ತಾಳೆ. ಜೀತ್ ಪಿಕ್ ದ ಬಾಲ್, ಬಬ್ಲಿ ಥ್ರೋ ದ ಬಾಲ್. ಆಮೇಲೆ ಬಬ್ಲಿ ಜೀತ್ ಪಿಕ್ ದ ಬ್ಯಾಟ್ ಇವನು ಹಿಡಿತಾನೆ ಜೀತ್ ಅನ್ನೋನು. ಬಬ್ಲಿ ಏನು ಮಾಡ್ತಾಳೆ, ಅದಕ್ಕೆ ಬಾಲನ್ನು ಹಾಕ್ತಾಳೆ.
ಬಬ್ಲಿ ಸ್ಕ್ರೂ ದ ಬಾಲ್, ಜೀತ್ ಹಿಟ್ ದ ಬಾಲ್ ಹಾರ್ಡ್. ಬಬ್ಲಿ ಬಾಲ್ ಹಾಕಿದ ತಕ್ಷಣ ಇವನು ಜೀತ್ ಇರೋನು ಜೋರಾಗಿ ಅದನ್ನು ಹೊಡಿತಾನೆ. ಹೊಡೆದಾಗ ದ ಬಾಲ್ ಓಪನ್ ಅಪ್ ಅಂಡ್ ಸ್ಕ್ಯಾಟರ್ಡ್ ಇನ್ ದ ಏರ್. ಆವಾಗ ಬಾಲ್ ಏನಾಗೋಯ್ತು, ಅದು ಹೊಲ್ದಿರೋದೆಲ್ಲ ಬಿಚ್ಚಿ ಅದು ಚಿಂದಿ ಬಟ್ಟೆಗಳೆಲ್ಲ ಹಾರಾಡ್ತಾ ಇದ್ರು ಗಾಳಿನಲ್ಲಿ. ಬಬ್ಲಿ ಜಂಪ್ಡ್ ಆ್ಯಂಡ್ ಕಾಟ್ ಎ ಪೀಸ್ ಆಫ್ ರ್ಯಾಗ್. ಅವಳೇನು ಮಾಡಿದ್ಲು, ಬಬ್ಲಿ ಜಂಪ್ ಮಾಡಿ ಒಂದೇ ಒಂದು ಚಿಂದಿ ಬಟ್ಟೆನ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಲು. ಶೀ ಜಂಪ್ ಆ್ಯಂಡ್ ಶೌಟೆಡ್ ಔಟ್ ಔಟ್ ಔಟ್. ಆಮೇಲೆ ಅದನ್ನು ಹಿಡ್ಕೊಂಡು ಅವಳು ಜೋರಾಗಿ ಕಿಚ್ಚಾಡೋದನ್ನ ಸ್ಟಾರ್ಟ್ ಮಾಡಿದ್ಲು. ಏನಂತ, ಔಟ್ 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 ಅಂತ ಹೇಳಿದ್ಲು.